ಮುಡಾದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಎಷ್ಟಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಯಾಕಂದ್ರೆ ತಾವು ಹಿರಿಯರಿದ್ದೀರಿ, ಗೊತ್ತಿದ್ದೀರಿ, ಮುಡಾ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ಹಗರಣ ಆಗಿರ್ಬೋದು, ಯಾವ ರೀತಿ ಆಗಿರ್ಬೋದು ಅಂತ ನಾನು ಮೇಲ್ನೋಟಕ್ಕೆ ಈ 50-50 ಅನುಪಾತ ಮೊದಲು 1, 2, 3 ಹಿಂಗೆ ಬಂದಿದ್ದಾವೆ. ಮೊದಲೆಲ್ಲ ಹಿಂಗೆ ಬಂದಿರೋದು, ಭಾಳ ಏನು ಬಂದಿಲ್ಲ ಹಿಂದೆ. ಈಗ 3 ತಿಂಗಳಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಈಗ 3 ತಿಂಗಳಲ್ಲಿ, ಈಗ 3-4 ತಿಂಗಳಲ್ಲಿ, 3 ತಿಂಗಳಲ್ಲಿ ಕೇವಲ ಈಗ ಅವ್ರು ಹೇಳ್ತಾರಲ್ಲ, ಹಿಂದೆ ತೆಗೆದು ನೋಡಲಿ, 1 ವರ್ಷಕ್ಕೆ 5 ಜನ ರೈತರಿಗೂ ಕೊಟ್ಟಿಲ್ಲ. ಅದು ಭಾಳ ರೇರು. ಕೊಟ್ಟಿರ್ತಕ್ಕಂಥ ನೀವು ಲೆಕ್ಕ ಹಾಕೋಬೋದು. ಅದನ್ನು 20ನೇ ಇಸ್ವಿಯಿಂದಲೂ ಇಲ್ಲ. ಈಗ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈಗ 3 ತಿಂಗಳಲ್ಲಿ, ಈಗ 3 ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದೇ ಹೆಚ್ಚು. 2023 ಜಿಲ್ಲಾಧಿಕಾರಿಗಳು 20,000 ಕೋಟಿ ಅಷ್ಟು ಮುಡಾಗೆ ನಷ್ಟ ಆಗಿದೆ, ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಮಾಡುವಂತಹ ಈ ಒಂದು ಕೆಲಸದಿಂದ ಅಂತ ಅದನ್ನೇ ಅಪ್ಪ ಹೇಳ್ತಿರೋದು. ಹಿಂದೆ ಯಾವುದೂ ನಡೆದಿಲ್ಲ. ಹಿಂದೆ ಈಗ ಸಿದ್ದರಾಮಯ್ಯನವ್ರ ಪ್ರಕರಣ ಬಂದಿದೆ. ಬಂದಂಥ ಅವ್ರ ಜೊತೆಗೆ 2-3 ಕೇಸ್ ಆಗಿದ್ದರು ಅಂದರೆ ಅವತ್ತಿಂದ ಹೆಚ್ಚು. 4-5 ಜನ ರೈತರು ಬಂದಿದ್ರು ಹೆಚ್ಚೆ. ಆವಾಗೆಲ್ಲ ಜಾಸ್ತಿ ಬಂದಿಲ್ಲ. ಬಂದಿರೋದೇ ಈಗ. ಸಾವಿರಾರು ಕೋಟಿಯಷ್ಟು ನಷ್ಟ, ಸಾವಿರಾರು ಕೋಟಿಯಷ್ಟು ಹಗರಣ ಆಗಿದೆ ಅಂತ ನಮ್ಗೆ ಅನ್ಸುತ್ತಾ ಮೇಲ್ನೋಟಕ್ಕೆ ಇದು ಅಂತ ಮುಡಾದಲ್ಲಿ? ಯಾವುದು ಮುಡಾದಲ್ಲಿ ಸಾವಿರಾರು ಕೋಟಿ ನಂಬರ್ಸ್ಗಳು, 1000 ಕೋಟಿ, 2000 ಕೋಟಿ, 3000 ಕೋಟಿ, 4000 ಕೋಟಿ, ಈಗ ಸಾವಿರಾರು ಕೋಟಿ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗದಂಗೆ ತನಿಖೆ ಆಗ್ತಾ ಇದೆ. ತಮ್ಗೇನ್ ಅನ್ಸುತ್ತೆ? ತನಿಖೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಮೇಲ್ನೋಟಕ್ಕೆ ಆಗಿರುವಂತ ಘಟನೆಗಳು, ದಾಖಲೆಗಳು ಎಲ್ಲಿದೆ? ಸಿದ್ದರಾಮಯ್ಯನವ್ರದ್ದು ಒಂದೇ ದಾಖಲೆ ಹೇಳ್ತಾ ಇರೋದು. ಇನ್ನೇ ದಾಖಲೆ ಕೊಟ್ಟಿದ್ದೀರೋ? ಇನ್ನೇ ದಾಖಲೆ ಕೊಟ್ಟವ್ರೆ? ಯಾವ ದಾಖಲೆ ಕೊಟ್ಟವ್ರೆ? ಯಾವ್ದು ಕೊಟ್ಟವ್ರೆ? ಎಷ್ಟಾಗಿದೆ ಅಂತ ಎಲ್ಲಿ ಕೊಟ್ಟವ್ರೆ? ಒಂದೇ ಒಂದು ದಾಖಲಾತಿ ಕೊಟ್ಟಿಲ್ಲ. ಸಿದ್ದರಾಮಯ್ಯವ್ರದ್ದು ಮಾತ್ರ ದಾಖಲಾತಿ ಬಂದಿರ್ತಕ್ಕಂಥ ಪತ್ರಿಕೆಗಳಲ್ಲಿ. ಸುಂದ್ರಮ್ಮಂದು ಆಗಿದೆ. ಆ ದಾಖಲಾತಿಗಳು ಇವತ್ತಿನ ದಾಖಲೆಗಳು ಯಾವುದು? ಅದು ಯಾವುದು ದಾಖಲೆಗಳು ಕೊಟ್ಟಿಲ್ಲ ರೀ. ನಮಗೆ ಇದುವರೆಗೂ ಒಂದು ದಾಖಲೆ ಕೊಟ್ಟಿಲ್ಲ. ಪತ್ರ ಕೊಟ್ಟಿದ್ದೀನಿ, ಒಂದೇ ಒಂದು ದಾಖಲೆ ಕೊಟ್ಟಿಲ್ಲ.